ನೋಡಿ, ಈ RSSನ ಕಿಚ್ಚು ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಕಾಣಿಸ್ತಾ ಇದೆ. ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ವಿಚಾರಗಳು ಆಗ್ತಾ ಇದ್ದಾವೆ. ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನೋಡಿ, ಚಿತ್ತಾಪುರದಲ್ಲಿ RSS ಪಥಸಂಚಲನ ಆಯೋಜನೆ ವಿಚಾರ ಸಂಬಂಧ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟರು. ಈಗ ಆಲ್ರೆಡಿ ಸಚಿವ ಸಂಪುಟ ಸಭೆಯಲ್ಲೇ ಈ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆದೇಶವಾಗಿರುವ ಹಿನ್ನೆಲೆ ಅನುಮತಿಯನ್ನು ಕೊಟ್ಟಿಲ್ಲ. ಹೀಗಾಗಿ RSS ಪಥಸಂಚಲನಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಎಲ್ಲ ಸಂಘಟನೆಗಳಿಗೂ ಇದು ಅನ್ವಯವಾಗುತ್ತೆ ಅಂತಂದ್ರು ಹೋಮ್ ಮಿನಿಸ್ಟರ್. ಯಾವುದೇ ಸಂಘಟನೆ ಆದರೂ ಕೂಡ ಅನುಮತಿಯನ್ನ ತೆಗೆದುಕೊಳ್ಳಲೇಬೇಕು. ಕೊಡಲಿಲ್ಲ ಅಂತಂದ್ರೆ ಅನುಮತಿಯನ್ನ ಮಾಡಂಗಿಲ್ಲ. ಹೀಗಂತ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ತೀರ್ಮಾನ ಆಯಿತು. ಯಾವುದೇ ಸಂಘ ಸಂಸ್ಥೆಗಳು ಖಾಸಗಿ ಅವರು ಸರ್ಕಾರಿ ಜಾಗಗಳಲ್ಲಿ, ಶಾಲಾ ಕಾಲೇಜ್ ಇರ್ಬೋದು ಅಥವಾ ಸರ್ಕಾರಿ ಜಾಗಗಳಿರ್ಬೋದು, ಅಲ್ಲಿ ಇಂಥ ಸಂಘಟನೆಗಳಿಗೆ ಅವರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಡಬಾರದು ಅಂತೇಳಿ ಮೊನ್ನೆ ತೀರ್ಮಾನ ತೆಗೆದುಕೊಂಡ್ರು. ನಿನ್ನೆ ಸಂಜೆವರೆಗೂ ಆದೇಶ ಆಗಿರಲಿಲ್ಲ. ಅದಕ್ಕೆ ಮುಂಚೆ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ರವರು ಅವರು ಅನುಮತಿಗಳನ್ನು ಕೊಟ್ಟಿದ್ದಾರೆ. ಈಗ ಆದೇಶ ಸರ್ಕಾರದ್ದು ಆದಮೇಲೆ ಅವರು ಸ್ವಾಭಾವಿಕವಾಗಿ ಅದನ್ನ ಹಿಂದಕ್ಕೆ ತಗೋಬೇಕು. ಯಾಕೆಂದರೆ ಸರ್ಕಾರಿ ಆದೇಶ ಆಗಿಬಿಟ್ಟಿದೆ. ಸರ್ಕಾರಿ ಆದೇಶ ಆಗಿ ಕೂಡ ಅವರಿಗೆ ಅನುಮತಿ ಕೊಟ್ಟರೆ ಆ ಅಧಿಕಾರಿ ಮೇಲೆ ಕ್ರಮ ಆಗುತ್ತೆ. ಹಾಗಾಗಿ ಅವರು ವಾಪಸ್ ತಗೊಂಡಿದ್ದಾರೆ. ಬರೀ RSS ಅಂತ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಖಾಸಗಿಯಾಗಿ ಯಾವುದು ಚಟುವಟಿಕೆಗಳು ಮಾಡ್ತಾರೆ ಅವರಿಗೆಲ್ಲರಿಗೂ ಅದು ಅಪ್ಲೈ ಆಗುತ್ತೆ. ಹಾಗಾಗಿ ಭೀಮಾ ಆರ್ಮಿ ಅನ್ನುವಂಥದ್ದಿರ್ಬೋದು ಅಥವಾ ಇನ್ನು ಯಾವುದೇ ಸಂಘಟನೆಗಳಿರ್ಬೋದು, ಅವರಿಗೆ